ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಮುದದಿ ಕೊಂಡಾಡುವೆ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವಾ ಜಗದೀಶ. ಮುದದಿ ಕೊಂಡಾಡುವೆ ಪರಬ್ರಹ್ಮ ರೂಪ. ಪರಬ್ರಹ್ಮ ರೂಪ ವೇದಾಂತ ಸಾರೋ ಪ್ರಿಯ. ಕಮಲ ಮುದದಿ ಕೊಂಡಾಡುವೆ ಭರದಿಂದ ರಕ್ಕಸರ ತೋಂತದಿ ನದಿ. ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿಮಗಲು ನಿನ್ನ ನರ್ಚಿಸಿ ಮೆಚ್ಚಿಸಿ. ಹರವೀರಂಚಿಗಳೆಲ್ಲ ಜಯತು ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ. ಮುದದಿ ಕೊಂಡಾಡುವೆ ಅರರ ನಿನ್ನಯ ಮಹಿಮೆ. ನಿನ್ನಯ ಮಹಿಮೆಯನು ಪೊಗಳಲಳಬಲ್ಲ ಧರಣಿಯನ್ನು ಪತ್ತಿದ ಮಾಯೆ ಜಗರಿದು. ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿ ಕೊಂಡಾಡುವೆ ಇಂದಿರೆಯ ತಲೆಬಾಗಿ ಪರಮಾನಂದ ಭಕುತಿಯೊಳ್ ಅಜನ ಧ್ಯಾನಿಸಿ. ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ. ಕವಿಗಳ ಸಂದನಿಗೆ ಬಲವೊಂದು ಪೇಳುವೆನು ನಾನೀ ಕಥಾಮೃತವ. ತೈ ತೈ ತದ್ದಿನ ಧೇ ತದ್ದಿನ ತೈ ತದ್ದಿನ ಧೇ. ಧೀಂ ತಾತೈ ಧೀಂ ತಾತೈ ತಾದೀಂ ತಾತೈ ತಾದಿ ನದಿಯೇ
ರಣತನುವಾಗುತ್ತ ಮುದದಿಂದ ಸಾಗುತ್ತ ಬಾಗುತ್ತ ಜನನಿ ಕೊಂದಿಸುತ್ತ ವಿನಮಿತ ಆಗುತ್ತಲಿಂತೆಂದ ಅಬ್ಬಾ, ಅನಿರೀಕ್ಷಿತವಾದಂತಹ ವಿಶೇಷವಾದಂತಹ ಒಂದು ಘಟನೆ ಇದ್ದಕ್ಕಿದ್ದ ಹಾಗೆ ಪಾಂಡವರು ಬಂಧು ಹತ್ಯಾ ದೋಷದ ನಿವಾರಣಾರ್ಥವಾಗಿ ಕೈಗೊಂಡಂಥ ಅಶ್ವಮೇಧ, ವಿಶೇಷವಾಗಿ ಪೂಜಿಸಿಬಿಟ್ಟಂಥ ವಿಶಿಷ್ಟವಾದ ಅಶ್ವಮೇಧದ ತುರುಗ ತನ್ನಿಚ್ಛೆಯಂತೆ ಸಂಚರಿಸಿ ನಮ್ಮ ಚಂಪಕಾವತಿಯ ಭೂಮಿಯನ್ನು ಪ್ರವೇಶ ಮಾಡಿತು. ಹಣೆಯ ಲಿಖಿತವನ್ನು ವಾಚಿಸಿದಂತಹ ನಮ್ಮ ತಂದೆಯವರು ಬಲ್ಪುಳ್ಳವರು ಕಟ್ಟಬೇಕು ಎಂಬ ಒಕ್ಕಡಿಕೆಯಂತೆ ಕಟ್ಟಿದ್ದಾರೆ. ಮಾತ್ರ ಅಲ್ಲ, ಕುದುರೆಯನ್ನು ಕಟ್ಟಿದವರು ಉದ್ದೇಶ ನಮ್ಮ ಪರಾಕ್ರಮವನ್ನು ಮೆರೆಸುವುದಲ್ಲ, ಪಾಂಡವರನ್ನು ರಕ್ಷಿಸಿಕೊಂಡು ಬಂದಂತಹ ಲೋಕಪಾಲಕನಾದಂತಹ ಶ್ರೀಹರಿಯನ್ನು ನಮ್ಮ ನೆಲದಲ್ಲಿ ಕಣ್ಣಾರೆ ಕಾಣಬೇಕು. ಅದಕ್ಕೆ ಈ ಯುದ್ಧ ಎನ್ನುವುದು ಮಾಧ್ಯಮವಾಗಬೇಕು, ವೇದಿಕೆ ಆಗಬೇಕು ಎನ್ನುವುದು ಅವರ ದೃಢ ಸಂಕಲ್ಪ. ಇದು ತಿಳಿಸಿದ್ದಾರೆ. ಮಾತ್ರವಲ್ಲ, ಸೇನೆಯ ನೇತಾರನ್ನಾಗಿ ಸುಧನ್ವನಾದಂಥ ಮಗನಾದ ನನ್ನನ್ನೇ ನಿಯುಕ್ತಗೊಳಿಸಿದ್ದಾರೆ. ಅವರಿಂದ ಅಪ್ಪಣೆಯನ್ನು ಪಡೆದೆ, ತಾಯಿಯವರಿಂದ ಆಶೀರ್ವಾದವನ್ನು ಪಡೆದೆ, ತಂಗಿಯಿಂದ ಶುಭ ಕೋರಿಕೆಯನ್ನು ಹೊಂದಿದೆ. ಹೀಗೆ ರಣಕಡಕ್ಕೆ ದಾಪುಗಾಲಿಸಿ ಧಾವಿಸಲೇ ಖಂಡಿತ ಸರಿಯಲ್ಲ. ನನ್ನ ಜೀವನದಲ್ಲಿ ಬಹಳ ಸಂಗಾತಿಯಾಗಿ ಬಂದು ಸೇರಿದಂಥ ಮಡದಿ ಪ್ರಭಾವತಿಗೆ ಈ ವಿಷಯವನ್ನು ತಿಳಿಸಿ ಪಾರ್ಥನೊಟ್ಟಿಗೆ ಹೋರಾಟಕ್ಕಾಗಿ ನಿನ್ನ ಪತಿ ತೆರಳಿಕ್ಕಿದ್ದಾನೆನ್ನುವಂಥ ವಿಷಯವನ್ನು ಮನವರಿಕೆ ಮಾಡಿಕೊಟ್ಟು ಸಾಗಬೇಕಾದದ್ದು ಗಂಡನಾಗಿ ನನಗೆ ಕರ್ತವ್ಯ. ಆದ್ದರಿಂದ ಪ್ರಭಾವತಿ ಅನಿತರೋ ಆತನ ರಾಣಿ ಪ್ರಭಾವತಿ ಅನಿತರೋ ಆತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯಳು ಅನುಲೇಪನ ಕಸ್ತೂರಿ ವೀಳ್ಯವ ಅನುಲೇಪನ ಕಸ್ತೂರಿ ವೀಳ್ಯಂಗಳ ಪೀಡಿದಿನಿಯನಿಗಿದಿರಾಗುತ್ತ ಬಂದಳು ಪೀಡಿದಿನಿಯನಿಗೆ ಇದಿರಾಗುತ್ತ ಬಂದಳು ಇದಿರಾಗುತ್ತ ಬಂದಳು ಕಾಮನ ಮದದಾನಿಯಲು ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಸತಿ ಶಿರೋಮಣಿ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ
ಸೋಲಿಪ ರತಿಯ ಸೋಲಿಪ ರತಿಯ ಸೋಲಿಪ ರೂಪಿನಾತಿ ಚಲ್ವಿಕೆಯಲ್ಲಿ ರತಿಯ ಸೋಲಿಪ ರೂಪಿನಾತಿ ಚಲ್ವಿಕೆಯಲ್ಲಿ ಆಗ 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 ಋತುನಾಭರಣಗಳ ಋತುನಾಭರಣಗಳ ದ್ಯುತಿ ಬೆಳಗುತ್ತಲಿ ಋತುನಾಭರಣಗಳ ದ್ಯುತಿ ಬೆಳಗುತ್ತಲಿ ದ್ಯುತಿ ಬೆಳಗುತ್ತಲಿ ಚತುರತೆಯ ನೀರಿಯುಡುಗೆ ತಾಗಿಟದಾಗ ಚತುರತೆಯ ನೀರಿಯುಡುಗೆ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆಗಳ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಲ್ವಿನ ಅರ್ಧಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಲ್ವಿನ ಅರ್ಧಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಭ್ರೂಲತೆಯ ಮಾನಿನಿ ಅತಿ ಹರುಷದಲ್ಲಿ ಪತಿಗೆ ಇದಿರಾಗುತ್ತಲೇ ಬಂದಳು ಭ್ರೂಲತೆಯ ಮಾನಿನಿ ಪತಿಗೆ ಇದಿರಾಗುತ್ತಲೇ ಬಂದಳು 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 ಆಗ ಆಗ ಪತಿಗೆ ಇದಿರಾಗುತ್ತಲಿ ಬಂದಳು ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧ ಚಂದ್ರಾಕೃತಿಯ ಫಣ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಾಗಿದಿರಾಗುತ್ತ ಬಂದಳು ಪತಿಗೆ
ಇದಿರಾಗುತ್ತ ಬಂದಳು ಪ್ರಭಾವತಿ 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 ಇನಿಯಾಗಿದಿರಾಗುತ್ತ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಾಗಿದಿರಾಗುತ್ತ ಬಂದಳು ತಾಂ ತಯ್ಯ ದಿನದಿ ಧೀಂ ತಯ್ಯ ದಿನದಾಂ ತಾಂ ತಯ್ಯ ದಿನದಿ ಧೀಂ ತಯ್ಯ ದಿನದ ದಿನತ ಧೀಂ ತ ದಿನತೈ ಧೀಂ ತ ದಿನತ ಧೀಂ ತ ದಿನತೈ ತಾಧೀಂ ತತೈ ತಾಧೀಂ ತತೈ ತಾಧೀಂ ತತೈ ತದೀಂ ತಾಧೀಂ ಧೀಂ ಧೀಂ ತಾದೈ ದೈ ದೈ ತಾಧೀಂ ದೈ ತಾಂ ತೈ ತದಿ ನದಿ ಗಿಡಗಿಡ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಗಿದಿರಾಗುತ್ತ ಬಂದಳು ನನ್ನ ಸಖಿ ವ್ರತವೆಲ್ಲವೂ ಹೇಗೆ ಕೊಂಡಾಡು ಅತಿ ಶಿರೋಮಣಿ. ಹಾಗಾದ್ರೆ ಈಗ ನಾನೆಷ್ಟು ಯೋಗ್ಯಳು ಆ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಈಗ ಹೆಸರಿಗೆ ಯೋಗ್ಯಳು ಎಂಬ ಕಾರಣಕ್ಕಾಗಿ ಅಲ್ಲವೇ ಅಲ್ಲ, ಮತ್ತೆ ಬೇಕು ಎಂಬ ಕಾರಣಕ್ಕಾಗಿ ಸಖಿಯರೆಲ್ಲ ಒಟ್ಟಾಗಿ ಭಾಗ್ಯವನ್ನು ಹೇಳಿಕೊಳ್ಳಿಕ್ಕೆ ಆ ದಿನಂತೆ 1000 ನಾಳಿಗೆ ಇದ್ರೆ ಬಾಯಿ ತುಂಬ ಭಾಗ್ಯವನ್ನು ಹೇಳಿಕೊಳ್ತಾ ಇದ್ದೇನೆ. ಅದಲ್ಲದೆ ಇದ್ರೆ ಮಧುಚಂದನವು ಭಾವತಿ ವಲ್ಲಭರು ಸಾಮಾನ್ಯರೇ, ಇಲ್ಲಿ ಯುವರಾಜರಲ್ವೇ ಸುಧನ್ವ ಭೂಪತಿಗಳು ಅವರಾಗಿ ಹೊಸಲಕ್ಕಿನ ತುಳಿದು ಒಳಪ್ರವೇಶ ಮಾಡಿದವಳು ನಾನು. ಆ ಕ್ಷಣದಿಂದ ಈ ಕ್ಷಣವರೆಗೂ ಭಾಗ್ಯವನ್ನೇ ಕಂಡ ಹೆಣ್ಣಲ್ಲ ನಾನು. ಹಾಗಾದ್ರೆ ಹೆಣ್ಣಾಗಿ ಯಾವೆಲ್ಲ ಭಾಗ್ಯವನ್ನು ಪಡೆಯಬೇಕು ಆ ಎಲ್ಲ ಭಾಗ್ಯ ಪಡೆದಿದ್ದೇನಂತ ಅಲ್ಲವೇ ಅಲ್ಲ, ಕೆಲವು ಭಾಗ್ಯವನ್ನು ಪಡೆಯಬೇಕಾಗಿದೆ, ಕಾಲವೂ ಅನುಕೂಲವಾಗಿ ಬರಬೇಕಾಗಿದೆ. ಹೌದು, ಅದಕ್ಕೇನು ಕಡಿಮೆ ಅವಕಾಶ ಇಲ್ಲ ಬಿಡಿ. ಆದ್ರೆ ಶೃಂಗಾರ ಮಾಡಿಕೊಂಡೆ ಕಾರಣ ಏನು? ಋತುಸ್ನಾನವನ್ನ ಪೂರೈಸಿದವಳು ನಾನೀಗ. ವಲ್ಲಭ ನಿರೀಕ್ಷೆ ನಾನಿದ್ದೇನೆ. ಹರಿವಾಣದಲ್ಲಿ ಸಂಪಿಗೆ ಮೊಗ್ಗನ್ನಿಟ್ಟವಳು. ಅದರ ಅರ್ಥ ಏನಂತ ಖಂಡಿತ ವಲ್ಲಭರಿಗೆ ಹಾಗೆಯೇ ಆಗ್ತದಲ್ಲ. ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ನಾನು ಅದನ್ನೇ ನೋಡ್ತೇನಲ್ಲ. ವಲ್ಲಭ ಬನ್ನಿ, ಹೀಗೆ ಬನ್ನಿ. ನನ್ನ ನಿರೀಕ್ಷೆ ಹುಸಿಯಾಗಲಿಲ್ಲ ಸ್ವಾಮಿ. ಏನು? ನಾನು ನಿರೀಕ್ಷಿಸಿದಳು ಯಾವ ಕ್ಷಣಕ್ಕೆ ವಲ್ಲಭರು ಬಂದಾರು ಎಂಬುದಾಗಿ. ಕಾರಣ ಮತ್ತೇನಲ್ಲ, ಈ ಚಂಪಕಾವತಿಯಲ್ಲಿ ವಿಶೇಷವಂತೆ ಹೆಚ್ಚೇನು ಎಲ್ಲ ಸೈನಿಕರು ಯೋಧರು ಅವರವರ ಮನೆಗೆ ಹೋಗುತ್ತಾರೆ, ಯಾವುದೋ ವಿಚಾರವನ್ನು ಹೇಳಿ ಮತ್ತೆ ಹೋಗ್ತಾ ಇದ್ದಾರೆ. ಪೂರ್ಣ ಸ್ಪಷ್ಟತೆಯಂತೂ ಆಗಲಿಲ್ಲ. ಇರ್ಲಿ ಬಿಡಿ, ಯೋಗ್ಯನಾಗಿ ಆತಿಥ್ಯ ಮಾಡಿದ್ದೇನೆ. ಸಂತೋಷ ಆಯ್ತು. ತಪ್ಪಾದ್ರೆ ಕ್ಷಮೆ ಇರಲಿ. ತಪ್ಪು ಮಾಡುವವಳೇ ಅಲ್ಲ ನೀನು. ಹಾಗಾದ್ರೆ ಇಲ್ಲಿ ಬನ್ನಿ. ಇಲ್ಲಿ ಒಂದೊಮ್ಮೆ ತಪ್ಪು ಮಾಡ್ರು ನಾನು ಹೇಳ್ಕೊಂಡು ಅಲ್ಲ, ಗಂಡ ಹೆಂಡತಿ ವಿಚಾರ ತಪ್ಪು ಒಪ್ಪು ಅಂತ ಇದೆಯಾ ಸ್ವಾಮಿ? ತಪ್ಪಾಗ್ತದೆ ಮತ್ತೆ ಸರಿ ಆಗ್ತದೆ ಬಿಡು. ಹೆಂಡತಿ ತಪ್ಪೇ ಮಾಡ್ತಾಳೆ, ಗಂಡ ತಿದ್ಕೊಳ್ಳೇಬೇಕು. ಗಂಡ ಅಲ್ವಾ? ಗಂಡ ತಪ್ಪು ಮಾಡಿದ್ರು ಹಾಗೆ, ಗಂಡ ತಪ್ಪು ಮಾಡ್ಲೇಬಾರ್ದು. ಹೌದಾ? ಅಲ್ಲ, ಹೆಣ್ಣು ಮಕ್ಕಳೆಲ್ಲ ಹೇಳುವುದು ಹಾಗೆ, ನಾವು ಅಷ್ಟೇ ಭರವಸೆ ಕೊಡುವುದೇ ಹಾಗೆ. ನಾವೇನು ತಪ್ಪು ಮಾಡುವುದಿಲ್ಲ ಅಂತಲೇ ಭರವಸೆ ಕೊಡುವುದು. ತಪ್ಪಾಗಿ ಹೋಗುದು ಮಾಡುದಲ್ಲ. ಹೌದು, ಇರ್ಲಿ ಬಿಡಿ ಸ್ವಾಮಿ. ತಿರ್ಗಿ ಒಮ್ಮೆ ಹೀಗೆ ತಿರ್ಗಿ. ಇದು ದೊಡ್ಡ ಗ್ರಾಚಾರ ಆಯ್ತು. ಗಂಡ ಕೇಳ್ತಾ
ತಿರುಗಿಸ್ತಾನೆ ಅಂತಾದ್ರೆ ಎಷ್ಟು ಬೇಕಾದ್ರೂ ತಿರುಗಿಸ್ತೀರಿ ಅಲ್ವ ಸ್ವಾಮಿ ಕೇಳುವ ಗಂಡನಾದ್ರೆ ಹೌದು, ನೀವು ಕೇಳುವ ಗಂಡಲ್ಲ ಕೇಳಿಸುವ ಗಂಡ ನೀವು. ಅಲ್ಲ ನಾನು ಕೇಳ್ತೇನೆ ಮತ್ತೊಬ್ಬರಿಗೆ ಕೇಳಿಸ್ತೀರಿ, ಎರಡು ಉಂಟು ನಮ್ದು. ಎರಡು ಅಭ್ಯಾಸ ಬೇಕು. ಅದು ಮತ್ತೇನಲ್ಲ. ಅಲ್ಲ ಯಾಕೆ ತಿರುಗಿ ತಿರುಗಿ ಅಂತ ಹೇಳಿದೆ ಅಂತ ಗೊತ್ತಾಗಬೇಡ. ಕೇಳು, ಅದಕ್ಕೇನು ಸುಮ್ಮನೆ ನಿಮ್ಮ ಮನಸ್ಸಿಗೆ ನೋವು ಕೊಡುದು ಯಾಕೆ ಅಂತ ನನಗೆ. ಅಂದ್ರೆ ನೋವಾಗುವುದನ್ನೇ ಕೇಳ್ತೀಯ? ನೋವಾಗುವುದನ್ನು ಕೇಳುದಲ್ಲ, ನಿಮ್ಮ ಮನಸ್ಸಿಗೆ ನೋವು ಆದ್ರೆ ಅಂದ್ರೆ ನಿಮಗೇನು ಮನ ಉಂಟು? ಹೌದೌದು, ನಾನು ಕೇಳಿದಾಗ ನೋವು ಆಗ್ಬಹುದು ಆಗ್ಬೋದು ಅಂತ. ತೊಂದ್ರೆ ಇಲ್ಲ, ಅದೇನು ಹೊಸತಲ್ಲ ಬಿಡು. ಅಂದ್ರೆ ಯಾವತ್ತು ಹಾಗೆ ಅಂತ ಹಾಗಲ್ಲ, ಒಮ್ಮೊಮ್ಮೆ ನೋವಾಗುವುದನ್ನು ಕೇಳ್ತೀರ ಸ್ವಾಮಿ. ಹಾ, ಕೇಳದೆ ಇದ್ರೆ ನನ್ನ ಮನಸ್ಸಿಗೆ ನೋವಾಗ್ತದಲ್ಲ. ಯಾರಿಗಾದ್ರೂ ಒಬ್ರಿಗೆ ನೋವಾಗದೆ ಇದ್ರೆ ಆಯ್ತು, ಹಾಗಿದ್ರೆ ಮತ್ತೊಬ್ರಿಗೆ ನೋವಾಗ್ತದೆ. ಹೆಂಡತಿ ನೋವಾಗದೆ ಇರೋದೇ ಒಳ್ಳೇದು, ಗಂಡನಿಗೂ ಒಳ್ಳೇದು. ಹಾ ಹಾ, ಗಂಡನಿಗೂ ಒಳ್ಳೇದು, ಹೆಂಡತಿಗೂ ಒಳ್ಳೇದು. ಕೇಳಿ ಬಿಡ್ಲ? ಕೇಳು ಕೇಳಿ ಬಿಡ್ಲ? ಸ್ವಾಮಿ, ಆವಲಿಗೆ ಪಯಣವಯ್ಯ ಪ್ರಾಣಕಾಂತ ತಾಂ ತದಿ ನದಿ ಆವಲಿಗೆ ಪಯಣವಯ್ಯ ಪ್ರಾಣಕಾಂತ ಪಯಣವಯ್ಯ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಯಾವಲ್ಲಿಗೆ ಪಯಣವಯ್ಯ ಆವಲ್ಲಿಗೆ ಪಯಣವಯ್ಯ ಯಾವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ರಾಜ ಟಿವಿಗಿಂದ ರಾಜ ಟಿವಿಗಿಂದ ಪೋಪುದಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ರಾಜ ಟಿವಿಯಿಂದ ರಾಜ ಟಿವಿಗಿಂದ ಪೋಪುದಲ್ಲಿ ಪ್ರಾಣಕಾಂತ ಆವಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಗಿಂದ ಪೋಪುದಲ್ಲಿ ಪ್ರಾಣಕಾಂತ ಟಿವಿಗಿಂದ ಪೋಪುದಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ಪೋಪುದಲ್ಲಿ ಪ್ರಾಣಕಾಂತ ಪ್ರಾಣಕಾಂತ ಸ್ಯಂದನವ ಅಡರಿಕೊಂಡು ಸ್ಯಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು 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 ಪ್ರಾಣಕಾಂತ ಬಲು ಚಂದದಿಂದ ಬಲು ಚಂದದಿಂದ ಬಲು ಚಂದದಿಂದ ಬಲು
ಚಂದದಿಂದ ಪೋಪುದೆಲ್ಲಿ 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 ಬಲು ಚಂದದಿಂದ ಪೋಪುದೆಲ್ಲಿ ಪ್ರಾಣಕಾಂತ ಅಡರಿಕೊಂಡು ಚಂದನವ ಅಡರಿಕೊಂಡು ಚಂದನವನ್ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೋಪುದೆಲ್ಲಿ ಚಂದದಿಂದ ಪೋಪುದೆಲ್ಲಿ ಚಂದದಿಂದ ಪೋಪುದೆಲ್ಲಿ ಪ್ರಾಣಕಾಂತ ಎಂದಿನಂದವಿಲ್ಲವಿಂದು ಪ್ರಾಣಕಾಂತ ಎಂದಿನಂದವಲ್ಲವಿಂದು ಎಂದಿನಂದವಲ್ಲವಿಂದು ಪ್ರಾಣಕಾಂತ ಸುಮಹಾತಿಶಯ ಗುಣವಂತ ಸುಮಹಾತಿಶಯ ಗುಣವಂತ ಪ್ರಾಣಕಾಂತ ಸುಮಹಾತಿಶಯ ಗುಣವಂತ ಪ್ರಾಣಕಾಂತ ಯಾವಲ್ಲಿಗೆ ಪಯಣ ಓವಲ್ಲಿಗೆ ಪಯಣ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಆ ಆ ಆ ಪಯಣವಯ್ಯ ಪ್ರಾಣಕಾಂತ ರಮಣ ಅಲ್ಲ, ನನಗೆ ಕುಳಿತುಕೊಳ್ಳುವುದಕ್ಕೂ ಇಲ್ಲ. ಕುಳಿತುಕೊಳ್ಳು ಅಂತ ಹೇಳುವಳು ನೀನೆ. ಹೌದು, ಏನು ಅಂತ ಕೇಳಿ ಬಿಡ್ಲಾ? ಕೇಳಿ ಬಿಡು. ಬಿಡುದಿಲ್ಲ, ಕೇಳಿಯೇ ಬಿಡ್ತೇನೆ ಅಂತ. ಆಯ್ತು, ನಾನು ಹಾಗೆ ನೋಡಿಯೇ ಬಿಡ್ತೇನೆ. ಆಯ್ತಪ್ಪ, ನೀವು ನೋಡಿದ್ರೆ ಮತ್ಯಾರು ನೋಡುದು ಸ್ವಾಮಿ? ನೀನೀಗ ಕೇಳು ಕೇಳು. ವಲ್ಲಭ, ಓ ಹೊರಟಿದ್ದೆಲ್ಲಿಗೆ? ಇದೇ ನನಗೆ ಹೀಗೆ ಕೇಳುವುದು. ಏನು? ನಾನು ನಿನ್ನ ಮನೆಗೆ ಬಂದಾಗ ಹೊರಟಿದ್ದೆಲ್ಲಿಗೆ ಅಂತ ಕೇಳಿದ್ರೆ ಅದೇ ಕಿವಿಯಲ್ಲಿ ಗುಯಿ ಗುಟ್ಟಾಗ ಆಗೋದು ನನಗೆ. ಯಾಕೆ? ಇಲ್ಲದೇ ಇದ್ರೆ ನಿನ್ನನ್ನು ನೋಡುವುದಕ್ಕಾಗಿ ನಿನ್ನ ಮನೆಗೆ ಬಂದಾಗ ಹೊರಟಿದ್ದೆಲ್ಲಿಗೆ ಅಂತ ಕೇಳಿದ್ರೆ ಅಂದ್ರೆ ನಾನು ಈ ಕೂಡಲೇ ಹೊರಡಬೇಕು, ಸ್ಥಳ ಬಿಡಬೇಕು ಅಂತ ಹೇಳುವುದಾ? ಅದು ಯಾರಾದರೂ ಮನೆಗೆ ಬಂದಾಗ ಮನಸ್ಸಿಲ್ಲದೆ ಇದ್ರೆ ಕೇಳುವುದು ಹಾಗೆ ಅಂತೆ. ನೀವು ಮತ್ತೆ ಬರುವುದು ಯಾವಾಗ ಅಂತ. ಇಲ್ಲ ಸ್ವಾಮಿ, ನಾನು ಹಾಗೆ ಕೇಳುವುದೇ ಇಲ್ಲ. ಮತ್ತೆ ಹೊರಟಿದ್ದೆಲ್ಲಿಗೆ ಅಂತ ಕೇಳಿದ್ರೆ ಎಲ್ಲಿಯಾದ್ರೂ ಯಾರ್ಯಾರೋ ಬಂದ್ರೆ ನೀವಲ್ಲ ನೀವೆಷ್ಟೊತ್ತು ಇರ್ತೀರಿ ಅಂತ ಕೇಳುದು. ನಾನು ಯಾವ ಬರೋದು ಅಂತ ಕೇಳುದಲ್ಲ, ಅರ್ಥ ಅಷ್ಟೇ. ಸ್ವಾಮಿ, ಕೇಳಲಿ ಕಾರಣ ಏನು? ಏನು? ನಿಮ್ಮ ಇರಸಲಿಕ್ಕೆ ಕಾರಣವಲ್ಲಪ್ಪ. ಅಂದ್ರೆ ನೀವು ಯಾವತ್ತಿದ್ದಾಗ ಇವತ್ತಿಲ್ಲ. ಗಂಡ ಅಂದ್ರೆ ಹಾಗೆ, ಹೆಂಡತಿಯೂ ಹಾಗೆ. ನಿನ್ನೆ ಇದ್ದಾಗ ಇವತ್ತಿರಬಾರ್ದು, ಇವತ್ತಿದ್ದಾಗ ನಾಳೆ ಇರಬಾರ್ದು. ಅವ ಏನು ಅಂತ ಕೊನೆಯವರೆಗೂ ಗೊತ್ತಾಗಬಾರ್ದು. ಅವ ಗೊತ್ತಾಗದೇ ಇದ್ರೆ ಅವನಿಗೆ ಹೆಂಡತಿಯೂ ಗೊತ್ತಾಗುದಿಲ್ಲ. ಮತ್ತೆ ಅಂದ್ರೆ ನಿತ್ಯ ನೂತನವಾಗಿರ್ಬೇಕು ಅಂತ. ಗಂಡ ಅಂತ ಅಲ್ಲ, ದಾಂಪತ್ಯವೇ ಹಾಗೆ ಸ್ವಾಮಿ. ಹೌದೌದು, ನಿತ್ಯ ನೂತನವಾಗಿದೆಯಾ ಅವ್ರು ಸುಖಿ ಸಂಸಾರ ಅಂತ ಅರ್ಥ. ಹೌದು, ಎಲ್ಲಿಯಾದ್ರೂ ಮುಖ ಬೇರೆ ಆಯ್ತಾ ಮತ್ತೆ ಕೇಳುದೇ ಬೇಡ. ಹೌದೌದು, ಮನೆಯೂ ಬೇರೆ ಆಗ್ತದೆ, ಮನಸ್ಸು ಬೇರೆ. ಅದು ಯಾವಾಗಲೂ 63 ಆಗಿರ್ಬೇಕು, 36 ಆಗಬಾರ್ದು. ಆ ಸಂಸಾರ ನಮ್ದು ಅಲ್ಲವೇ ಅಲ್ಲ. ಹೌದೌದು. ಮತ್ತೆ ಇಷ್ಟೇ ಸೊಮಗಿಂದ ಕಾಣ್ತಿರೋದು ಯಾವತ್ತು? ಆವತ್ತು ಮದುವೆ ಮಂಟಪ ಎಷ್ಟೇ ಚಂದಿದ್ರಿ ನೀವು. ಕೊನೆಯವರೆಗೂ ಇದು ಹೀಗೆ ಹೇಳ್ತಾ ಇರು ನೀವು. ಮದುವೆ ಮಂಟಪದಲ್ಲಿ ಕಂಡಾಗ ಈ ಹೊತ್ತು ಕಾಣ್ತೀರಿ ಅಂತ ಕೊನೆಯವರೆಗೆ ಹೇಳ್ಬೇಕು ಹೆಂಡತಿ. ಹೇಳ್ಬೇಕಲ್ಲ, ನೀವು ಹಾಗಿರ್ಬೇಕು. ಅಲ್ಲ, ಇದ್ದೇನೆ ನಾನೀಗ ಸ್ವಾಮಿ. ಅಂಗಕ್ಕೆ ತೊಟ್ಟ ಆಭರಣಗಳು, ಹೌದು, ಇವೆಲ್ಲ ವಿಶೇಷವಾಗಿದೆ ನೋಡಿ. ಎದೆಯಲ್ಲಿ ವೀರ ಕವಚ ಇದೆ, ಎದೆ ಕವಚ. ಹೌದು. ಮಾರ್ಗಣ ತುಂಬಿದ ಬತ್ತಳಿಕೆ ಬೆನ್ನಿಗೆ ಬಿಗಿದಿದ್ದೀರಿ. ಶಿರದಲ್ಲಿ ಶಿರತ್ರಣ ಇದೆ, ಜೊತೆಯಲ್ಲಿ ಆಯುಧವು ಕೈಯಲ್ಲಿದೆ. ಹೌದು. ಇದೆಲ್ಲ ಯಾಕೆ ಬೇಕು ಹೇಳಿ? ಯುದ್ಧ ಮಾಡುವುದಕ್ಕಾಗಿ ಅಲ್ವೇ? ಈ ನಮ್ಮನೆಗೂ ನೀವು ಯುದ್ಧಕ್ಕೆ ಬಂದಿದ್ದ? ಅಲ್ಲ, ಹೆಂಡತಿ ಹತ್ರ ಗಂಡ ಯುದ್ಧ ಮಾಡುವುದಕ್ಕೆ ಬರುವುದೇ ಇಲ್ಲ. ಬರುವುದಾದ್ರೂ ಇದನ್ನೆಲ್ಲ ಹಿಡ್ಕೊಂಡು ಬರಬೇಕಾದಿಲ್ಲ. ಹೌದೌದು. ಹಾಗಿದ್ರೆ
ಇಲ್ಲಿ ತಾವು ಬಂದವರು ಹಾ. ಮತ್ತೆಲ್ಲೋ ಹೋಗೋರು ಅಂತ ಒಂದರ್ಥ. ಅದು ನೋಡ್ರಿ ಚಂದನ ಅಲ್ಲವೇ? ಹೌದು, ದೂರ ನಿಲ್ಸಿದ್ದೇನೆ. ಯಾವತ್ತು ನೀವು ರಥ ಏರಿಕೊಂಡೇ ಬರುವರೇ ಆಗಿದ್ರು ಸಹ ಹಾ, ಈ ರಥವಾಗಿಲ್ಲವಾಗಿತ್ತು. 6 ಚಕ್ರದಿಂದ ಕೂಡಿರುವಂತ ರಥ ಅಂದ್ರೆ ಚಂದನ. ಹಾ, ಅದು ಹೆಂಡತಿ ಮನೆಗೆ ಬರುವಾಗ ತರುವುದಲ್ಲ. ಅಲ್ಲವೇ ಅಲ್ಲ. ಹಾ. ಅದು ರಣಕ್ಷೇತ್ರಕ್ಕೆ ಹೋಗುವ ಮಾತ್ರ ಬಹುಶಃ. ಹೌದು. ಜೊತೆಯಲ್ಲಿ ನಮ್ಮ ಪತಾಕೆಯೂ ಹಾರ್ತಾ ಇದೆ ಹಾ, ಅಲ್ವೇ? ಹೌದೌದು. ನೋಡಿ, ಹಾ, ಸಾರಥಿ ಇದ್ದಾನೆ ಅಲ್ಲಿ. ಹಾ, ರಥಿಕನ ಅಪ್ಪಣೆ ಯಾವ ಕ್ಷಣಕ್ಕೆ ಆದೀತು ಎಂಬುದಾಗಿ ನೋಡ್ತಾ ಇದ್ದಾನೆ. ಹೌದೌದು. ಆಯುಧವೇ ತುಂಬಿದ ರಥ. ಹ್ಮ್, ಸ್ವಾಮಿ, ಕೆನೆಯುವುದಕ್ಕೆ ಸಿದ್ಧವಂತ ಹಯಗಳು ಹೌದು. ಇವೆಲ್ಲವನ್ನ ಕಂಡಾಗ ಸ್ಪಷ್ಟವಾಗಿ ಹೇಳ್ತೇನೆ, ಹ್ಮ್, ನೀವೆಲ್ಲೋ ಹೊರಟಿದ್ದೀರಿ ಅಂತ. ಹ್ಮ್, ಹಾ ಹಾ ಹಾ, ಎಂದಿನಂತಲ್ಲ. ಹಾ, ಹಾ, ಬರಿದೇ ಹೊರಟಿದ್ದು ಅಲ್ಲ. ಅಲ್ಲ ಅಲ್ಲ, ಹಾಗೆ ಎಲ್ಲ ಹೊರಟಿದ್ದು, ಯಾಕೆ ಹೊರಟಿದ್ದು ಹಾ. ಹೇಳಿ. ಎಲ್ಲ ಇದು ದೊಡ್ಡ ಕಷ್ಟಕ್ಕೆ ಬಂತು. ಏನು ಹೇಳಿ, ನೀವು ಹೇಳಿ ಅಂದ್ರೆ ಹಾಗೆ ಹೇಳುವುದಕ್ಕಾಗ್ತದ? ಅದು ಕೇಳುವಾಗ ಕೇಳಬೇಕು, ನಾವು ಹೇಳುವಾಗ ಹೇಳಬೇಕು. ಈಗೆಲ್ಲ ಕೇಳಿದ್ರಲ್ಲ, ನಾನು ಹೇಳುವವನೇ ಅಲ್ಲ. ಹೇಳಲಿಕ್ಕೆ ಮನಸ್ಸುಂಟು, ನಾವು ತಗ್ಗಬೇಕು ಅಂತ ಉಂಟು. ತಗ್ಗುದಲ್ಲ, ಬಗ್ಗುತ್ತೇನೆ ಸ್ವಾಮಿ. ಭಾವಭಕ್ತಿಯಿಂದಲಾನು ಪ್ರಾಣಕಾಂತ, ಭಾವಭಕ್ತಿಯಿಂದಲಾನು ಪ್ರಾಣಕಾಂತ, ಭಾವಭಕ್ತಿಯಿಂದಲಾನು ಪ್ರಾಣಕಾಂತ. ಕೇಳ್ವೆ ನೀನೊಲಿದು ಪೇಳ್ಬು ಜನಗೆ ಪ್ರಾಣಕಾಂತ, ಕೇಳ್ವೆ ನೀನೊಲಿದು ಪೇಳ್ಬು ಜನಗೆ ಪ್ರಾಣಕಾಂತ. ಆವಲಿಗೆ ಪಯಣವಯ್ಯ ಪ್ರಾಣಕಾಂತ. ಸ್ವಾಮಿ, ಭಾವ ಭಕ್ತಿಯಿಂದ ಅಲ್ಲ, ಭಕ್ತಿ ಭಾವದಿಂದ ಕೇಳ್ತೇನೆ. ಅದು ನಮ್ಮ ಸಖಿಯರು ಯಾವತ್ತೂ ಹೀಗೆ. ಸ್ವಾಮಿ, ಹಾ, ಹೇಳಿ, ಎಲ್ಲಿ ಹೊರಟಿದ್ದು ತಾವು? ಯಾಕಾಗಿ ಹೊರಟಿದ್ದು ಹೇಳಿ. ಇಷ್ಟು ಕೇಳಿದ ಮೇಲೆ ಹೇಳಲೇಬೇಕು. ಹೇಳಿ ಹಾಗೆ. ಪ್ರಭಾವತಿ ನಳಿನಾಕ್ಷಿ ಕೇಳೆ ಈಗ ನಳಿನಾಕ್ಷಿ ನಳಿನಾಕ್ಷಿ ಕೇಳೆ ಈಗ, ನಳಿನಾಕ್ಷಿ 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 ಕೇಳೆ ಈಗ. ನರನಾಡನೆ ಕಲಹ ಕಲಹ ಐದುವೇನು ಬೇಗ, ನರನಾಡನೆ ಕಲಗ 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 ಒಯ್ದುವೆನು ಬೇಗ. ಸ್ವಾಮಿ, ವಿಶೇಷವಾದಂತ ಉತ್ಸುಕತೆಯಿಂದ, ಹಾ ಟಿವಿಯಿಂದ ಈ ಹೊತ್ತು ಹೊರಟು ಬಂದಿರುವುದು ಹೌದು. ಹಾ, ಯಾಕೆ ಯಾಕೆ? ಇದೆಲ್ಲ ಯಾಕೆ ಬೇಕು? ನೀ ಹೇಳಿದ ಹಾಗೆ ಯುದ್ಧಕ್ಕೆ ಬೇಕು. ಹಾ, ಯುದ್ಧ ಯಾರಲ್ಲಿ ಮಾಡುವುದಕ್ಕೆ ನಾವು ಹೊರಟಿದ್ದು ಯಾರಲ್ಲಿ? ಏನು? ಈಗಾಗಲೇ ಎಲ್ಲರೂ ತಿಳಿದಿದ್ದಾರೆ. ಅಲ್ಲ, ನಮ್ಮ ತಂದೆಯವರು ಡಂಗುರವನ್ನ ಹೊಯ್ಸಿದ್ದಾರೆ. ಬಂದಿರುವಂತ ಕುದುರೆಯನ್ನ ಕಟ್ಟಿ ಕುದುರೆಯ ರಕ್ಷಣೆಗಾಗಿ ಬಂದಿರುವಂತ ಪಾರ್ಥದಲ್ಲಿ ಹೋರಾಟದ ಸಿದ್ಧತೆ ಮಾಡಬೇಕು. ಆ ಹೋರಾಟದ ನೇತೃತ್ವವನ್ನು ಸುಧನ್ವನೇ ವಹಿಸಿಕೊಳ್ಳಬೇಕು. ಆದ್ದರಿಂದ ನರನಲ್ಲಿ ಹೋರಾಟ ಮಾಡುವುದಕ್ಕಾಗಿ ಶಿವ, ಕಳವಳಿಸಬೇಡ ಮನದಿ, ಕಳವಳಿಸಬೇಡ 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 ಮನದಿ. ಕುಂತಿಸುತ್ತಗಳು ಪೂವ ನನ್ನ ರಣದಿ, ಕುಂತಿಸುತ್ತಗಳು ಪೂವ ನನ್ನ ರಣದಿ. ಕಳವಳಿಸಬೇಡ ಮನದಿ, ಕುಂತಿಸುತ್ತಗಳು ಪೂವ ನನ್ನ ರಣದಿ. ಪ್ರಭಾವತಿ, ಅರ್ಜುನನೊಟ್ಟಿಗೆ ಹೋರಾಟ ಮಾಡುವುದಕ್ಕಾಗಿ ಹೊರಟಿದ್ದೇನೆ ಅಂತ ಹೇಳಿದ್ದೇ ತಡ. ಒಂದು ರೀತಿಯ ಭಯ, ಒಂದು ರೀತಿಯ ಕಳವಳ ನಿನ್ನ ಮುಖವನ್ನು ಅವಲೋಕಿಸಿದಾಗ ಅರ್ಥವಾಗ್ತದೆ.
ಇದು ಹೃದಯದ ಆಳದಿಂದ ಮೂಡಿ ಬಂದಂತಹ ಭಾವನೆ. ಹೆದರಬೇಡ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಪಾರ್ಥ ಎನ್ನುವಂತಹ ಶಬ್ದವನ್ನು ಕೇಳಿದರೆ ಎಂಟನೆಯ ಬಂಟರೇ ಗಡ 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 ನಡುಗುತ್ತಾರೆ. ಅಂತಃಪುರ ನಿವಾಸಿಗಳಾಗಿರುವಂಥ ನಿಮ್ಮಂಥವರ ಎದೆಯಲ್ಲಿಯೂ ಭೀತಿಯ ಬೀಜವನ್ನು ಬಿತ್ತಿದವ ಆ ಪಾರ್ಥ ಕುಂತಿ ಸುತ. ಅವನಿಗೆ ಅಳುಕುವವನಲ್ಲ ನಿನ್ನ ಪತಿ. ಹೆದರಬೇಡ ಸ್ವಾಮಿ. ಒಂದು ಮಾತನ್ನೇ ಇಲ್ಲ ನಿಮ್ಮಲ್ಲಿ ಹೇಳು. ರಮಣ. ಕಾಂತ ಕೇಳೆನ್ನ சொல்லாக காந்த கேளென்ன சொல்ல காந்த கேளென்ன சொல்ல ಪಾರ್ಥನನು ಕೊಂದು ಬಿದ ಬಿಡುವನಲ್ಲ. ಪಾರ್ಥನನು ಕೊಂದು ಬಿದ ಬಿಡುವನಲ್ಲ. ಕಾಂತ ಕೇಳನ್ನ ಸೊಲ್ಲ ಪಾರ್ಥನನು ಕೊಂದು ಬಿದ ಬಿಡುವನಲ್ಲ. ಪಾರ್ಥನನು ಕೊಂದು ಬಿದ ಬಿಡುವನಲ್ಲ. ಎಂತು ಗೆಲ್ಲುವುದು ನಿಮಗೆ, ಎಂತು ಗೆಲ್ಲಬಹುದು ನಿನಗೆ, ಎಂತು ಗೆಲ್ಲಬಹುದು ನಿನಗೆ. ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಎಂತು ಗೆಲ್ಲಬಹುದು ನಿನಗೆ ಶ್ರೀಕೃಷ್ಣ ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಕಾಂತ ಕೇಳನ್ನ ಸೊಲ್ಲ ಸ್ವಲ್ಪ ಸ್ವಲ್ಪ ವಿಚಾರ ಬಲ್ಲವಳಾಗಿತ್ತು ನಾನು. ಈಗ ಸ್ಪಷ್ಟವಾಗಿ ಅರ್ಥವಾಯ್ತು ನೀವೇ ಯುದ್ಧಕ್ಕೆ ಹೊರಟವರು ಎಂಬುದಾಗಿ. ಹೌದು ರಮಣ, ಆಲೋಚಿಸಿ ಕಾರ್ಯೋನ್ಮುಖರಾದವರು ನೀವು. ಆದರೂ ನನ್ನನ್ನು ಅನುಮಾನ ಸ್ವಾಮಿ. ಯಾಕೆ? ಪಾರ್ಥನ ಗೆಲ್ಲಬೇಕು ಅಂತ ಹೊರಟವರಲ್ಲವೇ, ಅಷ್ಟು ಸುಲಭ ಸಾಧ್ಯ ಆದಿತ್ತ ಹೇಳಿ. ಪಾರ್ಥನನ್ನೇನೋ ಗೆಲ್ಲಬಹುದು ನೀವು, ಆದರೆ ಜಯ ನಿಮ್ಮ ಪಾಲಿಗೆ ಖಂಡಿತ ಆಗುವುದಿಲ್ಲ ಸ್ವಾಮಿ. ಯಾಕೋ? ಮಮ ಪ್ರಾಣಾಯಿ ಪಾಂಡವ ಎಂಬುದಾಗಿ ಅತ್ತೆ ಕುಂತಿಗೆ ಮಾತನಿತ್ತವ ಶ್ರೀಕೃಷ್ಣ ಅಲ್ಲವೇ? ಹೌದು. ಹಾಗಾದ್ರೆ ತನ್ನ ಪ್ರಾಣದೋಪಾದಿಯಲ್ಲಿ ಕಾಪಾಡಿಕೊಳ್ಳಬೇಕಂತ ಶ್ರೀಕೃಷ್ಣ ಪಾರ್ಥನ ಬೆಂಬಲಕ್ಕಾಗಿ ಬಂದೇ ಬರ್ತಾನೆ. ಹಾಗಾದ್ರೆ ನರ ನಾರಾಯಣರು ಇಬ್ಬರು ಒಟ್ಟಾಗಿ ಯುದ್ಧಕ್ಕೆ ನಿಂತಾಗ ನಿಮಗೆ ಅಂತಲ್ಲ, ಲೋಕದಲ್ಲಿ ಮತ್ತೊಬ್ಬರಿಗೆ ಜಯ ಸಾಧ್ಯವೇ ಹೇಳಿ? ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವನು, ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವನು. ಸರಸಿ ಕೃಷ್ಣಾರ್ಜುನನು ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವನು. ಪ್ರಭಾವತಿ, ಇನ್ನೊಂದ ಮಾತು ಸತ್ಯ. ಪಂಚಪ್ರಾಣದಂತೆ ಪಾಂಡವರನ್ನು ಕಾಪಾಡುತ್ತೇನೆಂದು ಅತ್ತಗ ಮಾತು ಕೊಟ್ಟಂತೆ ಅರ್ಜುನನನ್ನು ಸೋಲಿಸಿದಾಗ ಅವನ ರಕ್ಷಣೆಗಾಗಿ ಆ ಹರಿ ಬಂದೇ ಬರುತ್ತಾನೆ. ನಮ್ಮ ಉದ್ದೇಶವೂ ಅದೇ. ಅರ್ಜುನನನ್ನು ಗಾರುಗಡಿಸಬೇಕು, ಹರಿಯನ್ನು ಮರಿಸಬೇಕು. ಅಲ್ಲಿಗೆ ಯುದ್ಧದ ಪರಿಣಾಮ ಏನು? ಹರಿ ಬಂದ ಅಂತಾದರೆ ಪಾರ್ಥನಿಗೆ ಸೋಲಿಲ್ಲ, ಅವನನ್ನು ಗೆಲ್ಲಿಸಿಯೇ ಗೆಲ್ಲಿಸುತ್ತಾನೆ. ಈ ಚಂಪಕಾವತಿಯ ವೀರ ವೈಷ್ಣವರು ಇಲ್ಲಿಯವರೆಗೆ ಯಾರಿಗೂ ಸೋತು ಕಪ್ಪಗಾಣಿಕೆಯನ್ನು ಒಪ್ಪಿಸಿದವರಲ್ಲ. ಆದ್ದರಿಂದ ಒಂದು ತೀರ್ಮಾನವನ್ನು ಮಾಡಿ ನಾನು ಒಡೆಯನ್ನಿಟ್ಟಿದ್ದೇನೆ.
ಸೆಣಸಿ ಕೃಷ್ಣಾರ್ಜುನರನ್ನು ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವೆನು. ರಣಕಣದ ಮಧ್ಯೆ ಒಮ್ಮೆಯಾದರೂ ಪಾರ್ಥ ಹುಬ್ಬೇರಿಸಬೇಕು, ನಿಬ್ಬೆರಗಾಗಬೇಕು. ಪಾರ್ಥನ ಹೃದಯದಾಳದಲ್ಲಿ ಭಯದಲೆ ಮೂಡಬೇಕು. ಅಂತ ವೀರಾವೇಶದ ಹೋರಾಟವನ್ನು ನಾನು ಮಾಡ್ತೇನೆ. ಪಾರ್ಥನನ್ನು ಬೆಚ್ಚಿಸುತ್ತೇನೆ, ತನ್ಮೂಲಕ ಹರಿಯನ್ನು ಮೆಚ್ಚಿಸುತ್ತೇನೆ. ಹೋರಾಟ ಮಾಡುತ್ತಾ ಮಾಡುತ್ತಾ ಸೋಲಲ್ಲ, ವೀರ ಸ್ವರ್ಗವನ್ನು, ಮುಕ್ತಿ ಸಾಮ್ರಾಜ್ಯವನ್ನು ಸೂರಗೊಳ್ತೇನೆ. ಇದನ್ನೆಲ್ಲ ಅರಿತೆ ನಿಜವು, ಇದನ್ನೆಲ್ಲ ಅರಿತೆ ನಿಜವು. ಸುತಗೀನ ಒದಗುವುದೇ ಕೈವಲ್ಯವು, ಸುತಗೀನ ಒದಗುವುದೇ ಕೈವಲ್ಯವು. ಇದುವೆ ಋತು ಸಮಯವೆನಗೆ, ಇದುವೆ ಋತು ಸಮಯ, ಇದುವೆ ಋತು ಸಮಯವೆನಗೆ. ಇದುವೆ ಋತು ಸಮಯವೆನಗೆ, ಇದುವೆ ಋತು ಸಮಯ ಎನಗೆ. ಲಾಲಿಪುದು ಹಬಗಾಲ ಬೆಳೆ ಮಾಕಗೆ, ಲಾಲಿಪುದು ಹಬಗಾಲ ಬೆಳೆ ಮಾಕಗೆ. ಪ್ರಭಾವತಿ, ಸ್ವರ್ಗವನ್ನು ಸೂರೆಗೊಳ್ತೀರಿ ತಾವು. ಬಲ್ಲೆ, ಅರ್ಥವಾಯ್ತು. ನೀವೇನು ಆ ದಿಶೆಯಲ್ಲಿ ಆಲೋಚನೆ ಮಾಡಿದ್ದೆ. ಆದರೂ ಶ್ರುತಿ ವಾಕ್ಯ ಒಂದು ಉಂಟಲ್ಲ ಸ್ವಾಮಿ, ಯಾವುದು? ಅಪುತ್ರಸ್ಯ ಗತಿರ್ನಾಸ್ತಿ ಎಂಬುದಾಗಿ. ಸತ್ತ ಮೇಲೆ ಚಿರೋದಕ್ಕೆ ಬಿಡುವುದಕ್ಕೆ ಸಂತಾನ ಪಡೆದವರು ನಾವು ಅಲ್ಲವೇ ಅಲ್ಲ. ಸಂತಾನದಲ್ಲಿ ಇರದೇ ಇದ್ದ ಮೇಲೆ ನಿಮಗೆ ಅಲ್ಲಿ ಸ್ವರ್ಗ ಪ್ರಾಪ್ತಿ ಹೇಳಿ ಸ್ವಾಮಿ. ಅದಕ್ಕೆ ಅನುಕೂಲ ಕಾಲವು ಸನ್ನಿಹಿತವಾಗಿದೆ ಸ್ವಾಮಿ. ಋತುಸ್ನಾತವನ ಸ್ನಾನವನ್ನ ಪೂರೈಸಿದಳು ನಾನೀಗ. ಹಾಗಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಬೆಳೆ ಮಾಡುವುದಕ್ಕೆ ಹದಗಾಲ ಇದೆ. ಉತ್ತಮ ರೈತನೊಬ್ಬ ಹಾಗೆ ಅಲ್ಲವೇ, ಉತ್ತಮ ಬೆಳೆಯನ್ನು ಪಡೆಯಬೇಕು ಅಂತಾದ್ರೆ ಆರಾದ್ರ ಮಳೆಯಲ್ಲಿ ಬೀಜವನ್ನು ಬಿತ್ತುತ್ತಾನೆ ಸ್ವಾಮಿ. ಹೌದು. ಹಾಗಾದ್ರೆ ಈ ಕಾಲವನ್ನ ಬಳಸಿಕೊಳ್ಳಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಬೆಳೆಯನ್ನು ಪಡೆಯಿರಿ. ಬನ್ನಿ ನನ್ನ ಒಳಗೂಡಿ. ನಿನ್ನೊಡನೆ ದಿನ ಕಳೆಯಲು, ನಿನ್ನೊಡನೆ ದಿನ ಕಳೆಯಲು ಪಿತನಾಜ್ಞೆ ಇನ್ನು ತನಗಿಯುವುದು ಕೇಳು, ಪಿತನಾಜ್ಞೆ ಇನ್ನು ತನಗಿಯುವುದು ಕೇಳು. ಮುನ್ನ ಪರದಿಯನು ಪ್ರಭಾವತಿ, ನೀನೆಲ್ಲ ಸತ್ಯ. ಸಂತಾನ ವಿಹೀನರಾದವರಿಗೆ ಸದ್ಗತಿ ಇಲ್ಲ. ಆದರೆ ಸಂತಾನದಲ್ಲಿ ಹಲವು ವಿಧ ಉಂಟು. ಪುತ್ರ ಸಂತಾನ ಬೇರೆ, ಮಿತ್ರ ಸಂತಾನ ಬೇರೆ, ಗ್ರಂಥ ಸಂತಾನ ಬೇರೆ, ವೃಕ್ಷ ಸಂತಾನ ಬೇರೆ. ಸರಿ. ಒಳ್ಳೆ ಮಿತ್ರನನ್ನು ಒಬ್ಬಾತ ಹೊಂದಿದ ಅಂತಾದ್ರೆ ಅದಕ್ಕೆ ಮಿತ್ರ ಸಂತಾನ ಅಂತ ಹೆಸರು. ಒಳ್ಳೆ ಗ್ರಂಥ ರಚನೆ ಮಾಡಿಕೊಟ್ಟ ಪ್ರಪಂಚಕ್ಕೆ ಅಂತಾದ್ರೆ ಅದಕ್ಕೆ ಗ್ರಂಥ ಸಂತಾನ ಅಂತ ಹೆಸರು. ಒಳ್ಳೆ ವೃಕ್ಷವನ್ನು ನೆಟ್ಟು ಬೆಳೆಸಿ ಫಲ ಪರಿವರ್ತವಾಗುವಂತೆ ಮಾಡಿದ ಅಂತಾದ್ರೆ ಅದಕ್ಕೆ ವೃಕ್ಷ ಸಂತಾನ ಅಂತ ಹೆಸರು. ಈ ಎಲ್ಲವರಿಗೂ ಸದ್ಗತಿ ಉಂಟು. ಇನ್ನು ಎರಡು ಕ್ರಮ ಉಂಟು. ಒಂದು ವಿಹಂಗಮ ಪಥ, ಮತ್ತೊಂದು ಪಿಪ್ಪಿಲೀಕ ಪಥ. ಇರುವೆ ಎತ್ತರವನ್ನು ಏರಿ ತಗ್ಗನ್ನ ಇಳಿದು ನಿಧಾನವಾಗಿ ಸಾಗಿ ಗುರಿಯನ್ನು ತಲುಪುತ್ತದೆ. ಅದು ಇರುವೆಗೆ ಅಲ್ಲ, ಹಾರುವುದಕ್ಕೆ ಬರದೇ ಇದ್ದಂತಹ ಜಂತುಗಳಿಗೆ ಸರಿ. ಹಾರುವುದಕ್ಕೆ ಬಂದವರಿಗೆ ಇಲ್ಲಿಂದ ನೇರವಾಗಿ ಹಾರಿ ಗುರಿಯನ್ನು ಎಷ್ಟು ದೂರ ಹೋಗಿ ತಲುಪಬಹುದು. ನಮ್ಮದೆಲ್ಲ ವಿಹಂಗಮ ಪಥ. ಆದ್ದರಿಂದ ಸನ್ಯಾಸಿಗಳಿಗೆ ಸಂತಾನ ಉಂಟೇನೆ, ಅವರಿಗೆ ಸದ್ಗತಿ ಸಿಗುವುದಿಲ್ಲ. ನಮಗಿದು ಒಂದು ರೀತಿಯ ಸನ್ಯಾಸ ಯೋಗ ಇದ್ದಾಗೆ. ಯಾವ ರೀತಿಯಲ್ಲಿ ಯುದ್ಧದ ಮೂಲಕವಾಗಿ ಹರಿಯನ್ನು ನೋಡಿ ಪ್ರಾಣವನ್ನು ಅನುಸಂಧಾನ ಮಾಡಿ ಕೈವಲ್ಯವನ್ನು ಪಡೆಯುವುದೇ ನಮ್ಮ ಗುರಿ. ಮತ್ತೆ ಏನು ವ್ಯಾವಹಾರಿಕವಾಗಿ ನೋಡಿದರೆ ನಮ್ಮ ತಂದೆಯವರು ನನಗೆ ಆಜ್ಞೆಯನ್ನು ವಿಧಿಸಿದ್ದಾರೆ. ಯಾರಾದರೂ ಹಿಂದುಳಿದರು
ಅಂತಾದ್ರೆ ಅಂತವರನ್ನು ಸಪ್ತ ತೈಲ ಕಟಾಹದಲ್ಲಿ ಎತ್ತಿ ಬೀಸಾಡ್ತೇನೆ. ತಂದೆಯವರ ಆಜ್ಞೆ ಮೊದಲು ತಂದೆ ಹೆತ್ತ ಮಗ ನಾನು, ಆಮೇಲೆ ಹೆಂಡತಿಗೆ ಗಂಡ. ಹೋಗುವುದು ಬಿಡನು ಈಗ ಬಿಡನು ಈಗ ಎನ್ನ ಗೂಡೊಡಗೂಡು ಕೂಡು ಬೇಗ, ಎನ್ನ ಗೂಡೊಡಗೂಡು ಕೂಡು ಬೇಗ. ನಡೆಗೆಂದು ಬಿಗಿದಪ್ಪುದು ಕಾಂತನನ್ನು ಒಡಪಡಿಸಿದಳಪ್ಪುತ. ನಮ್ಮ ಮನೆಗೆ ಬಂದವರು ನೀವು. ಹೌದು, ಬರುವುದು ನಿಮ್ಮ ಇಷ್ಟ, ಕಳಿಸ್ಕೊಡುದು ನಾನು. ಬರುವಾಗಲೇ ಸಂಕಲ್ಪ ಮಾಡಿಯೇ ಬಂದಿದ್ದೇನೆ, ಇಷ್ಟೇ ಹೊತ್ತಿದ್ದು ಇಷ್ಟು ಹೇಳಿ ಹೋಗ್ಬೇಕು ಅಂತ. ಇಲ್ಲ, ಸಂಕಲ್ಪ ನಿಮ್ಮದಾಗಿರ್ಬೋದು, ಕಾರ್ಯ ನನ್ನದು. ಅದು ವಿಕಲ್ಪ ಯಾಕೆ ನಿನ್ನದು? ಸ್ವಾಮಿ, ಕಾರಣ ಉಂಟು. ಏನು? ಹೋಗ್ತೀರ ತಾವು? ಹೌದು. ಖಂಡಿತ ಬಿಡುವುದಿಲ್ಲ. ಯಾವುದಕ್ಕಾಗಿ? ಇಲ್ಲಿಂದ ಆಚೆ ಹೋಗುವುದಕ್ಕಲ್ಲ ಸ್ವಾಮಿ. ಅಧರ್ಮವನ್ನು ತುಳಿಯುವುದಕ್ಕೆ ಯಾವ ಕಾರಣಕ್ಕಾಗಿ ಧರ್ಮಪತ್ನಿಯಾಗಿ ನಾನು ಬಿಡುವುದಿಲ್ಲ ಅಂತ ಹೇಳುದು. ಧರ್ಮ ಯುದ್ಧವನ್ನೇ ಮಾಡ್ತೇನೆ. ಇಲ್ಲ ಸ್ವಾಮಿ, ಋಣತ್ರಯದಿಂದ ಯಾರು ಬಂಧಿತರಾಗಿರ್ತಾರೋ ಅವರಿಗೆ ಶ್ರೀಹರಿಯ ದರ್ಶನ ಸಾಧ್ಯ ಇಲ್ಲವಂತೆ. ನನ್ನನ್ನು ಒಳಗೂಡಿ ಸಂತಾನವನ್ನು ಪಡೆಯಲಿಲ್ಲ ಅಂತಾದ್ರೆ ಒಂದು ಋಣಕ್ಕೆ ನೀವು ಕಟ್ಟು ಬಿಡ್ತೀರಿ. ಅದು ಬೇಡ ಬಿಡಿ. ಋತುಸ್ನಾತೆ ಅಂತ ಹೆಂಡತಿ ಅವಳ ಪುತ್ರಭಿಕ್ಷೆಯನ್ನು ಕೇಳಿದಾಗ ಯಾವ ಗಂಡ ಒಳಗೂಡುವುದಿಲ್ವೋ ಅವನಿಗೆ ಭ್ರೂಣಹತ್ಯಾ ದೋಷವಂತೆ ಸ್ವಾಮಿ. ಹಾಗಾದ್ರೆ ಭ್ರೂಣಹತ್ಯಾ ದೋಷ ಉಳ್ಳವರಿಗೆ ದೇವರ ದರ್ಶನ ಸಾಧ್ಯ ಉಂಟ ಹೇಳಿ? ಸಾಧ್ಯ ಇಲ್ಲ ಅಲ್ವೇ? ಕೆಲವು ಓದಿ ತಿಳ್ಕೊಂಡಿದ್ದೀಯ ನೀನು. ನೀವೇ ಯಾವಾಗ ಹೇಳ್ಕೊಟ್ಟಿದ್ದು ನನಗೆ? ಒಮ್ಮೊಮ್ಮೆ ನಾವು ನೆಟ್ಟ ಬಳ್ಳಿಯೇ ನಮಗೆ ಹಬ್ಬಿದ ಹಾಗೆ ನಾವು ಕಲಿಸಿದ್ದೇ ತಪ್ಪಾಯ್ತು. ನೆಡುವಾಗ ಆಲೋಚನೆ ಮಾಡ್ಕೊಳ್ಬೇಕು ಸ್ವಾಮಿ. ಯಾರಿಗೆ ಗೊತ್ತು ಅದು ಎದೆಗೆ ಹೋಗ್ತದೆ ಅಂತ. ವಲ್ಲಭ, ಹಾಗಾಗಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುದು. ಹಾಗಾದ್ರೆ ಇಷ್ಟೆಲ್ಲ ಪಾಪದಿಂದ ಕೂಡದಂತ ನಿಮಗೆ ಶ್ರೀಹರಿಯ ದರ್ಶನ ಆಗ್ಲಿಲ್ಲ ಅಂತಾದ್ರೆ ಈ ಚಂಪಕಾವತಿಯ ಪ್ರಜಾಕೋಟಿಯ ಆಸೆಗಳಿಗೆ ಬಂಜೆ ಮಾಡಿದಾಗಲ್ವೇ ನೀವು ನನ್ನನ್ನು ಒಡಗೂಡಲೇ? ನೀವೇನೋ ಬದುಕಿನ ಪಥದಲ್ಲಿ ಉನ್ನತಿಯನ್ನು ಕಾಣಬಹುದು ಸ್ವಾಮಿ. ನಿಮ್ಮನ್ನು ನಂಬಿ ನಾನು ಬಂದವಳಲ್ವೇ? ಹೆಣ್ಣಲ್ವೇ ನಾನು? ಹೆಣ್ಣೊಬ್ಬಳ ಜೀವನ ಸಾರ್ಥಕವಾಗುವುದು ಯಾವಾಗ ಹೇಳಿ? ಗಂಡನಿಗೆ ಹೆಂಡತಿ ಆದಾಗ ಅಲ್ಲ ಸ್ವಾಮಿ, ಮಗುವಿಗೆ ತಾಯಿಯಾದಾಗ. ಹೆಣ್ಣಿನ ಜೀವನ ತಾಯ್ತನ ಯಾವಾಗ ಪ್ರಾಪ್ತವಾಗ್ತದೋ ಆವಾಗಲೇ ಸಾರ್ಥಕವಲ್ಲ. ನನಗೆ ಆ ಭಾಗ್ಯವನ್ನು ತಾವು ಕರುಣಿಸಬೇಕು ಅಂತ ಕೇಳಿಕೊಳ್ತೇನೆ. ನೋಡಿ, ನಿಮ್ಮಂತ ಸತ್ಸಂತಾನವನ್ನೆತ್ತಿ ಹೇಗೆ ಸತಿ ಸುಗರ್ಭಾದೇವಿ ಎಂಬುದಾಗಿ ನಿಮ್ಮ ತಾಯಿ ಹೆಸರಿಗೆ ಭಾಜನಳಾಗಿದ್ದಾಳು, ಅದೇ ರೀತಿಯಾಗಿ ಈ ವಂಶದ ಸೊಸೆಯಾಗಿ ವಂಶಜ್ಯೋತಿಯನ್ನು ಬೆಳಗಬೇಕಾದ ಹೊಣೆಗಾರಿಕೆ ನನ್ನ ಮೇಲೆ ಇಲ್ವೇ ಹೇಳಿ? ನನ್ನ ಹೆಣ್ತನಗೊಂದು ಅರ್ಥ ಕೊಡಿತು, ನನ್ನ ಭಾವನೆಗಳಿಗೆ ಸ್ಪಂದಿಸಿ. ಹೊರತು ಕಾಮದಾಸೆಯಿಂದ ಕೇಳುತ್ತಿರುವ ಹೆಣ್ಣು ನಾನು ಅಲ್ಲವೇ ಅಲ್ಲ. ಇಷ್ಟಕ್ಕೂ ನಿಮಗೆ ಮನಸ್ಸಿಲ್ಲ ಅಂತ ಒತ್ತಾಯ ಮಾಡುವುದಿಲ್ಲ ಸ್ವಾಮಿ. ಇಷ್ಟ ಇದೆ ಅಂತಾದರೆ ನನ್ನನ್ನು ಒಳಗೊಳ್ಳುವುದಕ್ಕೆ ನನ್ನ ಮನದ ಬಾಗಿಲು ತೆರೆದೇ ಇದೆ. ಇಷ್ಟ ಇಲ್ಲ ಅಂತಾದರೆ ಹೋಗುವುದಕ್ಕೆ ಮನೆಯ ಬಾಗಿಲು ತೆರೆದೇ ಇದೆ. ಆಯ್ಕೆ ನಿಮ್ಮದು ಸ್ವಾಮಿ. ವಿಚಾರ ಮಾಡಿ ಹೇಳ್ತೇನೆ. ಸತಿಗೆ ಷೋಡಶದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯ, ಏಕಾದಶಿ ವ್ರತ. ಸತಿಗೆ ಷೋಡಶದ ಋತು ಸಮಯ, ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ. ಇನಿತೊಂದು ದಿನ ವಿಸಂಗತ ಮಾದೊಡೆಂತು ಕರ್ತವ್ಯವೇನೆ. ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ. ಇನಿತೊಂದು ದಿನ ವಿಸಂಗತ ಮಾದೊಡೆಂತು ಕರ್ತವ್ಯವೇನೆ. ಪೈತ್ರಕದ ಶೇಷಾನ್ನಮಾಘ್ರಾಣಿಸೆ ಕೃತಭೋಜಮಾದುಪುದು. ನಡುವಿರುಗಳದ ಮೇಲ್ವನಿತೆಯ ಒಡಗೂಡಬಹುದರಿಂದ ಧರ್ಮ ಪದ್ಧತಿಯ ಈಕ್ಷಿಸಲಿವಳ ಇಂದು ಮೀರುವುದು ಮತವಲ್ಲೆಂದು ತಾ ತಿಳಿದೋ.
ಎಂತಹ ಸಂದಿಗ್ಧ ಸ್ಥಿತಿ ಇದು. ಒಂದು ಮಾತನ್ನು ತಪ್ಪು ಆಡಲಿಲ್ಲ, ಆಡುವವಳು ಅಲ್ಲ. ಇದು ಧರ್ಮವೇ ಎನ್ನುವುದಾಗಿ ಪ್ರಶ್ನಿಸ್ತಾ ಇದ್ದಾಳೆ. ಋತುಸ್ನಾತ ಪರಿತ್ಯಜ್ಯ ಭ್ರೂಣ ಹತ್ಯಾ ಭವಿಷ್ಯತಿ ಹೇಳಿದ ಮಾತು ಹೌದು. ಹಾಗೆಂತ ತಂದೆಯವರ ಅಪ್ಪಣೆಯನ್ನು ಮಗನಾಗಿ ನಾನು ಮೀರಬಹುದೇ? ಆದ್ದರಿಂದಲೇ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಧರ್ಮಶಾಸ್ತ್ರವನ್ನು ನಾವು ಕೂಲಂಕಷವಾಗಿ ತೆರೆದು ನೋಡಬೇಕಾಗ್ತದೆ. ಏಕಾದಶಿ ವ್ರತದ ದಿವಸ ಆಹಾರವನ್ನು ಸೇವಿಸಕೂಡದು. ಅದೇ ದಿವಸ ಪಿತೃಶ್ರಾದ್ದ ಬಂತು ಅಂತಾದರೆ ಶ್ರಾದ್ದದ ಫಲ ಪ್ರಾಪ್ತವಾಗಬೇಕು ಅಂತಾದರೆ ಭೋಜನವನ್ನು ಮಾಡಲೇಬೇಕು. ಭೋಜನ ಮಾಡಿದರೆ ಏಕಾದಶಿ ವ್ರತದ ಫಲ ಪ್ರಾಪ್ತ ಆಗುವುದಿಲ್ಲ. ಅದಕ್ಕೆ ಶಾಸ್ತ್ರಕಾರರು ಒಂದು ದಾರಿಯನ್ನು ತೋರಿದ್ದಾರೆ. ಶೇಷಾನ್ನವನ್ನು ಆಘ್ರಾಣಿಸಿದರೆ ಕೃತಭೋಜ್ಯಮಾದಪ್ಪದು, ಊಟ ಮಾಡಿದ ಫಲ ಪ್ರಾಪ್ತವಾಗ್ತದೆ. ಆಹಾರ ಹೊಟ್ಟೆಗೆ ಹೋಗದೇ ಇರುವುದರಿಂದ ಉಪವಾಸ ಇದ್ದು ಏಕಾದಶಿ ವ್ರತವನ್ನು ಮಾಡಿದ ಫಲವೂ ಆತನಿಗೆ ಪ್ರಾಪ್ತವಾಗ್ತದೆ. ಈ ಎರಡೂ ದಿವಸ ಸತಿಯಾದವಳನ್ನು ಪತಿಯಾದವ ಸೇರಕೂಡದು. ಆದರೆ ಋತುಸ್ನಾತಿಯಾದಂಥ ಸತಿ ಪುತ್ರ ಭಿಕ್ಷೆಯನ್ನು ಯಾಚಿಸಿದ್ಲು ಅಂತಾದರೆ ಸೇರಬೇಕು. ಯಾವಾಗ? ನಡು ಇರುಳು ಕಳೆದ ಮೇಲೆ. ಹೀಗೆ ಮಾಡುವುದರಿಂದ ಶಾಸ್ತ್ರವನ್ನು ಮೀರಿದ ದೋಷ ಬರುವುದಿಲ್ಲ. ಇವಳನ್ನು ಮೀರಿದರೆ ಶಾಸ್ತ್ರವನ್ನು ಮೀರಿದ ದೋಷ ನನ್ನ ಪಾಲಿಗೆ ಬರ್ತದೆ. ಸರಿ, ನಡು ಇರುಳು ಕಳೆದ ಮೇಲೆ ಇವಳನ್ನು ಸೇರಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ತಂದೆಯವರ ಕಾರ್ಯ, ಹರಿಯನ್ನು ನೋಡುವ ಕಾರ್ಯ, ಅದಕ್ಕೆ